ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಟಾಟಾ ಗ್ರೂಪ್ನ ಒಂದು ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಶೇರ್ ಹೋಲ್ಡರ್ಸ್ ಮೀಟಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಕಂಪನಿಗೆ ಸಂಬಂಧಪಟ್ಟಂತೆ ಹಲವು ಇಂಪಾರ್ಟೆಂಟ್ ಪ್ಲಾನ್ಗಳನ್ನ ಶೇರ್ ಹೋಲ್ಡರ್ಸ್ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯದಲ್ಲಿ ಕೊಟ್ಟಿದೆ. ಸೊ ಮೆಗಾ ಪ್ಲಾನ್ಗಳು ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ ಕಂಪನಿಯ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಕಂಪನಿ ಯಾವುದು ಅಂತ ನೋಡೋದಾದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್, 1112 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1,00,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸಣ್ಣ ಕಂಪನಿ ಏನಲ್ಲ, ದೊಡ್ಡ ಕಂಪನಿನೇ. ನಾವು ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ಮಾತುಗಳನ್ನ ಹೇಳಿದೆ ಅನ್ನೋದ್ರ ಬಗ್ಗೆ ಬರೋದಾದ್ರೆ ಗೆಳೆಯರೆ ನೋಡಬಹುದು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಸ್ಪೈರ್ಸ್ ಟು ಬಿ ಫುಲ್ ಫ್ಲೆಡ್ಜ್ಡ್ FMCG ಕೋ to double capex to rupees 785 crore in FY25. ಎನ್ ಚಂದ್ರಶೇಖರನ್. ಎನ್ ಚಂದ್ರಶೇಖರನ್ ಯಾರು ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಖಂಡಿತ ಗೊತ್ತಿರಲೇಬೇಕು. ಟಾಟಾ ಗ್ರೂಪ್ ನ ಯಾವುದೇ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇವ್ರು ಯಾರು ಅಂತ ನಿಮಗೆ ಗೊತ್ತಿರಲೇಬೇಕು. ಇವರು ಟಾಟಾ ಗ್ರೂಪ್ ನ ಚೇರ್ಮನ್. ಇವರು ಶೇರ್ ಹೋಲ್ಡರ್ಸ್ ಪ್ರಶ್ನೆಗಳಿಗೆ ಉತ್ತರಿಸುವಂತ ಸಮಯದಲ್ಲಿ ಹಲವಾರು ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫುಲ್ ಫ್ಲೆಡ್ಜ್ಡ್ FMCG ಕೋ ಆಗೋ ಕಡೆ ಕಂಪನಿ ಗಮನ ಕೊಡ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕ್ಯಾಪೆಕ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, 785 ಕೋಟಿ. ಇದಷ್ಟೇ ಅಲ್ಲ, ಯಾವೆಲ್ಲ ಪ್ಲಾನ್ ಗಳಿದಾವೆ, ಯಾವ ಮೂಲಕ ಇವರು ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನು ಅವರು ಹೇಳಿದ್ದಾರೆ. ಯಾವ್ದನ್ನು ಕ್ಲಿಯರ್ ಆಗಿ ಹೇಳಕ್ ಆಗೋದಿಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್, ಯಾಕಂದ್ರೆ ಎಲ್ಲಾನು ಕೂಡ ಡಿಸ್ಕಷನ್ ಲೆವೆಲ್ ಅಲ್ಲಿ ಇರಬಹುದು. ಕೆಲವು ಡಿಸ್ಕಷನ್ ಹಂತವನ್ನ ಮೀರಿ ಈಗಾಗಲೇ ಫೈನಲೈಸೇಷನ್ ಹಂತದಲ್ಲಿ ಇರಬಹುದು. ಸೊ ಹೀಗಾಗಿ ಎಲ್ಲವನ್ನು ಹೇಳೋದಿಲ್ಲ. ಬಟ್ ಯಾವ ಪ್ಲಾನ್ ಗಳನ್ನ ಕಂಪನಿ ಇಟ್ಕೊಂಡಿದೆ ಅದ್ರ ಬಗ್ಗೆ ಖಂಡಿತ ಸಮರೈಸ್ ಫಾರ್ಮಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು, ರೆಸ್ಪಾಂಡಿಂಗ್ ಟು ಶೇರ್ ಹೋಲ್ಡರ್ಸ್ ಕ್ವೆರೀಸ್ to the company's annual general meeting, Chandrasekharan, also the Tata Sons chairman, said the company will consider further acquisitions to fuel growth depending on the financial viability and growth opportunity. ಅಂದ್ರೆ ಕಂಪನಿ ಅಕ್ವಿಸೇಷನ್ ಮಾಡೋ ಮೂಲಕ ಕಂಪನಿಯ ಗ್ರೋತ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ ಅಲ್ಲಿ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಫೈನಾನ್ಷಿಯಲ್ ವಯಬಿಲಿಟಿ ಅಂಡ್ ಗ್ರೋತ್ ಆಪರ್ಚುನಿಟಿ, ಎಲ್ಲಿ ಗ್ರೋತ್ ಆಪರ್ಚುನಿಟಿ ಇದೆಯೋ ಅಂತಹ ಕಡೆ ಅಕ್ವಿಸೇಷನ್ ಮಾಡಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋ ಕಡೆ ಗಮನ ಹರಿಸ್ತಿದೆ ಅಂತ ಹೇಳಿದ್ದಾರೆ. ಸೊ ನಂತರ ಇಂಪಾರ್ಟೆಂಟ್ ಆಗಿ ನೋಡಬಹುದು, ಈ ಒಂದು ಸೆಂಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ನೋಡಬಹುದು, ಮಿಲೆಟ್ ಈಸ್ ಅನ್ ಏರಿಯಾ ದ ಕಂಪನಿ ವಾಂಟ್ಸ್ ಟು ಫೋಕಸ್ ಅಂಡ್ ಇಂಟ್ರೊಡ್ಯೂಸ್ ಮೋರ್ ಪ್ರಾಡಕ್ಟ್ಸ್ ಇಸ್ ಸೆಡ್. ನಿಮ್ಗೆಲ್ರಿಗೂ ಗೊತ್ತಿದೆ ಈ ಸಿರಿಧಾನ್ಯಗಳು ಇತ್ತೀಚೆಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಿದೆ ಅಂತ. ಸೊ ಈ ಏರಿಯಾಗೂ ಕೂಡ ಕಂಪನಿ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ಕಂಪನಿ ಬೆಳಿಬೇಕು ಅಂತಂದ್ರೆ ಎಲ್ಲಿ ಫೋಕಸ್ ಹೆಚ್ಚಾಗ್ತಿದೆಯೋ ಅಲ್ಲಿ ಬಿಸ್ನೆಸ್ ಗಮನ ಹರಿಸಬೇಕಾಗುತ್ತೆ. ಸೊ ಇದು ಯಾವುದೇ ಬಿಸ್ನೆಸ್ ಅಲ್ಲಿ ಆಗಿದ್ರು ಅಷ್ಟೇ, ಟ್ರೆಂಡ್ ಯಾವ ಕಡೆ ಇದೆ ಆ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಗೋಯಿಂಗ್ ವಿತ್ ದ ಟ್ರೆಂಡ್ ಇಸ್ ಇಂಪಾರ್ಟೆಂಟ್. ಇದು ಯಾವುದೇ ಬಿಸ್ನೆಸ್ ಅಲ್ಲಾದ್ರೂ ಸರಿ. ಸೊ ಆ ಕಡೆ ಕಂಪನಿ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಹಾಗೆ ಶೇರ್ ಹೋಲ್ಡರ್ಸ್ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನೋಡಬಹುದು, ಆಸ್ಕ್ಡ್ ಇಫ್ ದ ಕಂಪನಿ ವಿಲ್ ಬಿ ಫೋಕಸ್ಡ್ ಓನ್ಲಿ ಆನ್ ಬೆವರೇಜಸ್ ಅಂಡ್ ಫುಡ್ಸ್ ಆರ್ ಇಫ್ ಇಟ್ ವುಡ್ ಬಿಕಮ್ ಎ ಫುಲ್ ಫ್ಲೆಡ್ಜ್ಡ್ FMCG ಕಂಪನಿ. ಅಂದ್ರೆ ನಿಮ್ಮ ಗಮನ ಬೆವರೇಜಸ್ ಅಂಡ್ ಫುಡ್ ಕಡೆ ಮಾತ್ರ ಕೊಡ್ತೀರಾ ಅಥವಾ ಫುಲ್ ಫ್ಲೆಡ್ಜ್ಡ್ FMCG ಕಂಪನಿ ಆಗೋ ಕಡೆ ಗಮನ ಕೊಡ್ತೀರಾ ಅಂತ ಕೇಳಿದ್ದ ಪ್ರಶ್ನೆಗೆ ಚಂದ್ರಶೇಖರನ್ ಅವರು ದ ಪ್ಲಾನ್ ಇಸ್ ಟು ಬಿಕಮ್ ಎ ಫುಲ್ ಫ್ಲೆಡ್ಜ್ಡ್ FMCG ಕಂಪನಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಕಂಟಿನ್ಯೂ ಪ್ರಶ್ನೆ ಬಂದಿದೆ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಸೆಗ್ಮೆಂಟ್ ಅಂತ, ಅಂದ್ರೆ ನೆಕ್ಸ್ಟ್ ಯಾವ ಸೆಗ್ಮೆಂಟ್ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ. ಸೊ ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ನೋಡಬಹುದು, ವಾಟ್ ಆರ್ ದ ನೆಕ್ಸ್ಟ್ ಫ್ಯೂ ಸೆಗ್ಮೆಂಟ್ಸ್ ದಟ್ ವಿ ವಿಲ್ ಎಂಟರ್, ಐ ಕಾಂಟ್ ಆನ್ಸರ್ ಇಟ್ ನೌ, ದೇರ್ ಆರ್ ಮೆನಿ ಥಿಂಗ್ಸ್ ಆನ್ ದ ಟೇಬಲ್. ಅಂದ್ರೆ ನಮ್ಮ ಹತ್ರ ಹಲವಾರು ಆಪ್ಷನ್ ಇದೆ, ಹಾಗಾಗಿ ನಾನು ಇಂಥದ್ದೇ ಅಂತ ಈಗಲೇ ಹೇಳಿಕ್ ಆಗೋದಿಲ್ಲ ಅಂತ ಹೇಳಿದ್ರೆ. ಸೊ ಹಾಗೆ ಅಕ್ವಿಸೇಷನ್ಸ್ ಬಗ್ಗೆ ಕೂಡ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನೋಡಬಹುದು, ಕಂಪನಿ ಇಸ್ ಆಲ್ವೇಸ್ ಲುಕಿಂಗ್ ಫಾರ್ ಸಚ್ ಅಪಾರ್ಚುನಿಟೀಸ್. ಅಂದ್ರೆ ಖಂಡಿತ ಒಳ್ಳೆ ಅಪಾರ್ಚುನಿಟಿ ಇರೋಂತ ನಾವು ನೋಡ್ತಾ ಇರ್ತೀವಿ. ಅಪಾರ್ಚುನಿಟಿ ಇದೆ ಅಂತಂದ್ರೆ ಅಂತ ಅವಕಾಶವನ್ನ ನಾವು ಬಳಸ್ಕೊಳ್ತೀವಿ ಆ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ. ಹಾಗೆ ಅಕ್ವಿಸೇಷನ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಅವರು ಯಾವುದೇ ಸ್ಪೆಸಿಫಿಕ್ ಅಕ್ವಿಸೇಷನ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಖಂಡಿತ ನಾವು ಒಳ್ಳೆ ಅಕ್ವಿಸೇಷನ್ಸ್ ಕಡೆ ಗಮನ ಕೊಡ್ತೀವಿ ಅಂತ ಅವಕಾಶ ಇದ್ರೆ ಅಂತ ಹೇಳಿದ್ದಾರೆ. ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಬಟ್ ವಿ ಹ್ಯಾವ್ ಬೀನ್ ಮೋರ್ ಆನ್ ಲುಕಿಂಗ್ ಅಟ್ ಹೆಲ್ತ್ ಓರಿಯೆಂಟೆಡ್ ಅಂಡ್ ಫುಡ್ ಪ್ರಾಡಕ್ಟ್ಸ್ ಬಟ್ ಆಲ್ಸೋ ಅದರ್ ಪ್ರಾಡಕ್ಟ್ಸ್ ಇಸ್ ಸೆಡ್. ಅಂದ್ರೆ ಎಸ್ಪೆಷಲಿ ಹೆಲ್ತ್ ಓರಿಯೆಂಟೆಡ್ ಅಂಡ್ ಫುಡ್ ಪ್ರಾಡಕ್ಟ್ಸ್ ಕಡೆ ಜಾಸ್ತಿ ಗಮನ ಕೊಡ್ತಿದ್ದಾರೆ. ಅದ್ರ ಜೊತೆ ಬೇರೆ ಪ್ರಾಡಕ್ಟ್ ಗಳ ಕಡೆ ಕೂಡ ಇದೆ ಅಂತ ಹೇಳಿದ್ದಾರೆ. ಅದನ್ನ ನೋಡಬಹುದು. ಸೊ ಲಾಸ್ಟ್ ಇಯರ್ 2 ಅಕ್ವಿಸೇಷನ್ಸ್ ಮಾಡಿತ್ತು, ನಾವು ನೋಡಿದ್ವಿ ಕೂಡ ನ್ಯೂಸ್ ಅಲ್ಲಿ. ಹಾಗೆ ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ನೋಡಬಹುದು, ಆರ್ಗ್ಯಾನಿಕ್ ಇಂಡಿಯಾ ಅಂಡ್ ಕ್ಯಾಪಿಟಲ್ ಫುಡ್ಸ್ ಅನ್ನ ಕಂಪನಿ ಬೈ ಮಾಡಿತ್ತು. ಜೊತೆಗೆ ಬಿಸ್ಲೇರಿ ಜೊತೆ ಕೂಡ ಒಂದು ಒಪ್ಪಂದ ಆಗಿತ್ತು. ಬಟ್ ಆ ಒಪ್ಪಂದ ಮುರಿದು ಬಿತ್ತು. ಅದು ಅಕ್ವಿಸೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ.
ಬಟ್ ಈ ಎರಡು ಲಾಸ್ಟ್ ಇಯರ್ ಆದಂತವು 7,000 ಕೋಟಿ ಅಕ್ವಿಸಿಷನ್ಸ್. ಹಾಗೆ ಮುಂದಿನ ದಿನಗಳಲ್ಲಿ ಕ್ಯಾಪೆಕ್ಸ್ ಅನ್ನ ಡಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲಾಸ್ಟ್ ಇಯರ್ 308 ಕೋಟಿ ಇತ್ತು, ಈಗ ಅದನ್ನ 785 ಕೋಟಿ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ಕಂಪನಿಯ ಬಗ್ಗೆ ಶೇರ್ ಹೋಲ್ಡರ್ಸ್ ಮೀಟ್ ಅನ್ನೋದಕ್ಕಿಂತ AGM ಅಲ್ಲಿ ಶೇರ್ ಹೋಲ್ಡರ್ಸ್ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸಮಯದಲ್ಲಿ ಎನ್ ಚಂದ್ರಶೇಖರನ್ ಅವರನ್ನು ಕೊಟ್ಟಿದ್ದಾರೆ. ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್, ಒಳ್ಳೊಳ್ಳೆ ಟಾರ್ಗೆಟ್ಸ್, ಅಂದ್ರೆ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ, ಸ್ಟಾಕ್ ಪ್ರೈಸ್ ಗಲ್ಲ. ಅವ್ರು ಯಾವತ್ತೂ ಸ್ಟಾಕ್ ಪ್ರೈಸ್ ಬಗ್ಗೆ ಮಾತಾಡೋದೇ ಇಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಂಪನಿಯ ಬಿಸ್ನೆಸ್ ಕಡೆ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಿದೆ ಅಂದ್ರೆ ಸ್ಟಾಕ್ ಪ್ರೈಸ್ ಆಟೋಮೆಟಿಕಲಿ ಅಪ್ರಿಶಿಯೇಟ್ ಆಗುತ್ತೆ. ಕಂಪನಿ ಬಿಸ್ನೆಸ್ ನಡೀತಿಲ್ಲ ಅಂದ್ರೆ ಅಪ್ರಿಶಿಯೇಟ್ ಆಗೋದಿಲ್ಲ. ಇನ್ ಕೇಸ್ ಅಪ್ರಿಶಿಯೇಟ್ ಆದ್ರೂ ಕೂಡ ಅದು ಸಸ್ಟೈನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇರುವಂತಹ ಸ್ಟಾಕ್ 150 ರೂಪಾಯಿ ಆಯ್ತು ಅಂತಂದ್ರೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಮುಂದಕ್ಕೆ ಹೋಗುತ್ತೆ. ಕಂಪನಿ ಬಿಸ್ನೆಸ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಬಂತು ಅಂದ್ರೆ 150ರಿಂದ 120, 130 ಅಥವಾ 100, 80, 90 ಬೇಕಾದ್ರೂ ಬರ್ಬೋದು. ಆ ರೀತಿ ಇರುತ್ತೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಯಾವತ್ತು ಸ್ಟಾಕ್ ಪ್ರೈಸ್ ಮೊಮೆಂಟಮ್ ಬಗ್ಗೆ ಏನು ಹೇಳೋದು ಇಲ್ಲ, ಮಾತಾಡೋದು ಇಲ್ಲ. ಅವ್ರು ಏನಿದ್ರು ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಸ್ ಎ ಶೇರ್ ಹೋಲ್ಡರ್ಸ್ ನಾವು ಕೂಡ ಅಷ್ಟೇ, ನಾವು ಕೂಡ ಕಂಪನಿಯ ಓನರ್ಸೇ. ನಾವು ಯೋಚನೆ ಮಾಡಬೇಕಾಗಿರೋದು ಕೂಡ ನಮ್ಮ ಕಂಪನಿಯನ್ನ ಹೇಗ್ ಬೆಳೆಸಬೇಕು ಅಂತ. ನಮ್ಮ ಪರವಾಗಿ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇರುತ್ತೆ. ಕಂಪನಿ ಬಿಸ್ನೆಸ್ ಗ್ರೋತ್ ಆಯ್ತಾ ಖಂಡಿತ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಗ್ರೋ ಆಗುತ್ತೆ. ಸೊ ಮೆಗಾ ಪ್ಲಾನ್ ಗಳನ್ನಂತೂ ಕಂಪನಿ ಇಟ್ಕೊಂಡಿದೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಕಂಪನಿ ಇದರಲ್ಲಿ ಸಕ್ಸೀಡ್ ಆಗುತ್ತೆ ಅಂತ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಇದೇನು ಮೊದಲನೇ ಸಲ ಏನಲ್ಲ. 1 year ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. 28% ಪಾಸಿಟಿವ್ ಇದೆ. 5 years ಅಲ್ಲಿ 350% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು 5,280% ಇದೆ. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. ಕೋವಿಡ್ ಟೈಮಲ್ಲಿ ಒಳ್ಳೆ ಅವಕಾಶವನ್ನು ಕೂಡ ಕೊಟ್ಟಿತ್ತು. ನೋಡಬಹುದು 267, 250 ರೇಂಜಿಗೆ ಬಂದು ನಂತರ ಸಾಲಿಡ್ ಕಮ್ ಬ್ಯಾಕ್ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿತ್ತು. ಸುಮಾರು 400, 450 ರೇಂಜ್ ಅಲ್ಲಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನು ನಾನು ಕವರ್ ಮಾಡಿದ್ದೀನಿ. ಬಿಲೋ 500 ರುಪೀಸ್ ಸ್ಟಾಕ್ಸ್ ಅಂತ ಕೂಡ ಕವರ್ ಮಾಡಿದ್ದೆ. ಅಲ್ಲಿಂದ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಬಿಸ್ನೆಸ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ನಾವು ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ನೋಡಬಹುದು. ಟಾಟಾ ಟೀ ಇದೆ, ಅದರಲ್ಲಿ ಸುಮಾರು ಇದೆ. ಟೆಟ್ಲಿ, ಟೀ ಪಿಕ್ಸ್, ಗುಡ್ ಅರ್ತ್, ವಿಟಾಕ್ಸ್, ಜೋಕೆಲ್ಸ್, ಹಾಗೆ ಕಾಫಿ ಇದೆ. ಅದರಲ್ಲೂ ಎಷ್ಟೊಂದು ಬ್ರಾಂಡ್ ಇದೆ ನೋಡಬಹುದು. ನಂತರ ಲಿಕ್ವಿಡ್ ಬೆವರೇಜಸ್ ಗೆ ಬಂದ್ರೆ ಹಿಮಾಲಯನ್ ನ್ಯಾಚುರಲ್ ಮಿನರಲ್ ವಾಟರ್, ಟಾಟಾ ಕಾಪರ್, ಟಾಟಾ ಗ್ಲೂಕೋ, ಟಾಟಾ ಫ್ರಸ್ಕಿ. ಹಾಗೆ ಫುಡ್ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಟಾಟಾ ಸಾಲ್ಟ್, ಟಾಟಾ ಸಂಪನ್, ಟಾಟಾ ಸೋಲ್ಫುಲ್. ಸೊ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಹಾಗೆ ಔಟ್ ಆಫ್ ಹೋಮ್ ಇದೆ, ಸಾಲ್ಯುಬಲ್ಸ್ ಇದೆ, ಹಾಗೆ ವೇರಿಯಸ್ ಪ್ರಾಡಕ್ಟ್ಸ್ ಇದೆ. ನಂತರ ಈಗ ಮಿಲೆಟ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಆ ಪ್ರಾಡಕ್ಟ್ ಕೂಡ ಕಂಪನಿ ಆಫರಿಂಗ್ಸ್ ಅಲ್ಲಿ ಎಂಟರ್ ಆಗುತ್ತೆ. ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಇದೆ ಅಂತ 13,500 ಕೋಟಿ ರಿಸರ್ವ್ಸ್ ಇದೆ. ಲಾಸ್ಟ್ 5 years ಅಲ್ಲಿ ನೋಡಬಹುದು ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡಲ್ ಇದೆ. ನಂತರ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ. ಶಾರ್ಟ್ ಟರ್ಮ್ ಅಲ್ಲಿ 1,400 ಕೋಟಿ ಸಾಲ ಇದೆ. ಶಾರ್ಟ್ ಟರ್ಮ್ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಯಾಕಂದ್ರೆ ವಿತಿನ್ 1 year ಅಲ್ಲಿ ಇವುಗಳನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಕಂಪನಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದು ಬರೋದೇ ಇಲ್ಲ. ಹಾಗಾಗಿ ಲಾಂಗ್ ಟರ್ಮ್ ಬಾರೋಯಿಂಗ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 200 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ. ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ. ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ, ನಾವಿಲ್ಲಿ ಒಂದು ಟ್ರಸ್ಟ್ ಅನ್ನ ಇಟ್ಕೊಳ್ಬಹುದು. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ 2013 ಇದೆ ನೋಡಬಹುದು. 7,300, 7,700, 7,900, 16ರಲ್ಲಿ ಸ್ವಲ್ಪ ಡೌನ್ ಆಯಿತು. 16, 17, 18 ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ 3 ವರ್ಷ. ನಂತರ 19ರಲ್ಲಿ ಒಳ್ಳೆ ಕಮ್ ಬ್ಯಾಕ್ ಬಂತು. 20ರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. 21, 22, 23 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ 24 ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 15,206. ಸೊ ಸಾಲಿಡ್ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ, ಬಟ್ ಕಂಪನಿ ಪ್ರಾಫಿಟಬಲ್ ಇದೆ. ಮಧ್ಯೆ ಇಲ್ಲಿ ಮಾತ್ರ 2016ರಲ್ಲಿ ನೆಗೆಟಿವ್ ಆಗಿತ್ತು. ನಂತರ ಕಂಟಿನ್ಯೂಸ್ ಪ್ರಾಫಿಟ್ ಗಳಿಸಿದೆ. ಎಸ್ಪೆಷಲಿ ಲಾಸ್ಟ್ 5 years ಅಲ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಾ ಇದೆ. ರಿಟರ್ನ್ ಆನ್ ಇಕ್ವಿಟಿ ದೊಡ್ಡ ನಂಬರ್ಸ್ ಇಲ್ಲ, ಸಿಂಗಲ್ ಡಿಜಿಟ್ ಅಲ್ಲಿ ನಂಬರ್ಸ್ ನೋಡ್ಲಿಕ್ಕೆ ಕಾಣುತ್ತೆ. ನಂತರ CAGR ಚೆನ್ನಾಗಿದೆ. ಹಾಗೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಡೀಸೆಂಟ್ ನಂಬರ್ಸ್ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ 33% ಇದೆ. ಯೂಶುವಲಿ ಟಾಟಾ ಗ್ರೂಪ್ ನ ಕಂಪನಿಗಳಲ್ಲಿ ಅತಿ ಹೆಚ್ಚು ಹೋಲ್ಡಿಂಗ್ ಕಂಡು ಬರೋದಿಲ್ಲ, ಎಕ್ಸೆಪ್ಟ್ ಕೆಲವು ಕಂಪನೀಸ್. ಫಾರ್ ಎಕ್ಸಾಂಪಲ್ TCS ನ ತಗೊಂಡ್ರೆ ಮೋರ್ ದನ್ 70% ಹೋಲ್ಡಿಂಗ್ ಕಾಣುತ್ತೆ. ಕೆಲವು ಕಂಪನಿಗಳನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ 30, 40, 50 ರೇಂಜ್ ಅಲ್ಲೇ ಇರುತ್ತೆ ಟಾಟಾ ಗ್ರೂಪ್ ನ ಷೇರುಗಳ ಶೇರ್ ಹೋಲ್ಡಿಂಗ್ ಅಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್. ಇನ್ನ FIS/DIS ಹೆಚ್ಚು ಹೋಲ್ಡಿಂಗ್ ಇರುತ್ತೆ. ನೀವು ಇಲ್ಲೂ ನೋಡಬಹುದು 25% ಪ್ರೊಮೋಟರ್ ಹೋಲ್ಡಿಂಗ್ ಇದೆ, 17% DIS ಹೋಲ್ಡಿಂಗ್ ಇದೆ, ಹಾಗೆ 23% ಪಬ್ಲಿಕ್ ಹೋಲ್ಡಿಂಗ್ ಇದೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬಹುದು. ಆಲ್ಮೋಸ್ಟ್ ಮೋರ್ ದನ್ 40% FIS/DIS ಬೈ ಮಾಡಿದ್ದಾರೆ ಇದರಲ್ಲಿ. ಸೊ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಕಂಪನಿ ಒಳ್ಳೆ ಪ್ಲಾನ್ಸ್ ಅನ್ನ ಇಟ್ಕೊಂಡಿದೆ. ಜೊತೆಗೆ ಈಗಾಗಲೇ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಹಿಂದಿನಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ. ಇನ್ ಕೇಸ್ ಈ ಪ್ಲಾನ್ ಗಳನ್ನ ಕಂಪನಿ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಜೊತೆಗೆ ಇದು ಟಾಟಾ ಗ್ರೂಪ್ ನ ಕಂಪನಿ ಆಗಿರೋದ್ರಿಂದ ಟಾಟಾ ಗ್ರೂಪ್ ಮ್ಯಾನೇಜ್ಮೆಂಟ್ ಏನಾದ್ರು ಹೇಳಿದೆ ಅಂತಂದ್ರೆ ಖಂಡಿತ ಅದನ್ನ ಅವರು ಸಾಧಿಸ್ತಾರೆ. ಸಾಧಿಸೋದನ್ನೇ ಹೇಳ್ತಾರೆ, ಸಾಧ್ಯವಾಗೋದನ್ನೇ ಹೇಳ್ತಾರೆ, ಅಸಾಧ್ಯವಾಗಿರುವಂತದ್ದನ್ನ ಹೇಳಕ್ ಹೋಗೋದೇ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಲವಾರು ಅಕ್ವಿಸಿಷನ್ಸ್ ಕೂಡ ಮಾಡಬಹುದು. ಅದಕ್ಕೆ ಬಗ್ಗೆ ಕೂಡ ನ್ಯೂಸ್ ಬರಬಹುದು. ನೋಡೋಣ
ಎಷ್ಟರ ಮಟ್ಟಿಗೆ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ. ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಆರಾಮಾಗಿ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದು. ಬಟ್ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡು ಖಂಡಿತ ಯಾವ ಸ್ಟಾಕ್ ಅಲ್ಲೂ ಬೈಯಿಂಗ್ ಮಾಡಕ್ ಹೋಗ್ಬೇಡಿ. ಸೊ ನಾನಂತೂ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಬೈ ಮಾಡೋ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ಯೋಚನೆ ಮಾಡೋದು. ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ. ನಿಮ್ ಇಷ್ಟ. ನೀವು ಬೇಕಾದ್ರೆ ಬೇರೆ ಸೋರ್ಸಸ್ ಆಫ್ ಇನ್ಫಾರ್ಮೇಶನ್ ಬಳಸ್ಕೊಂಡ್ ಬೇಕಿದ್ರೆ ಬೈ ಸೆಲ್ಲಿಂಗ್ ಮಾಡಬಹುದು. ಬಟ್ ನಮ್ ಕಡೆಯಿಂದ ಸಿಗೋದಂತೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಮಾಹಿತಿಗಳು. ನಮ್ಮ ಬಿಲೀಫ್ ಒಂದೇ, ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಇಲ್ಲ, ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಅಂತ. ಎಸ್, ನಾವು ಶ್ರೀಮಂತರಾಗಕ್ಕೆ ಸಮಯ ತಗೊಳ್ತೀವಿ, ಬಟ್ ಶ್ರೀಮಂತರಾಗಿ ಆಗ್ತೀವಿ, ಅದ್ರಲ್ಲಿ ಡೌಟೇ ಇಲ್ಲ. ಇದು ನಮ್ಮ ಟಾರ್ಗೆಟ್ ಅಥವಾ ಗುರಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.